ಸಾರ್ವಜನಿಕರು ಯಾರು ಮಧ್ಯಮ ವರ್ಗದವರಿದ್ದಾರೆ ಅವರ ಕಷ್ಟಗಳನ್ನು ತುಂಬ ವರ್ಷಗಳಿಂದ ನಾವು ಹತ್ತರಿಂದ ನೋಡಿದ್ದೇವೆ. ಒಂದು ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಜೀವನ ಪರ್ಯಂತ ಸಂಪಾದನೆ ಮಾಡಿದ್ದ ಎಲ್ಲವನ್ನು ಕೂಡ ಮದುವೆಗೆ ಕಳೆಯೋಂಥ ಕೆಲಸಗಳು ಆಗ್ತಾ ಇರ್ತವೆ. ಅದು ಮಧ್ಯಮ ವರ್ಗದವ್ರಿಗೆ ಬಡವ್ರಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ಅರ್ಥಕೊಂಡು ನಮ್ಮ ತಂದೆ ತಾಯಿ ಮತ್ತು ನಮ್ಮ ಅಣ್ಣ ಮತ್ತು ನಮ್ಮ ತಾತ ಅವರೆಲ್ಲರ ಒಂದು ನೆನಪಿಗೋಸ್ಕರ ಈ ಒಂದು ಜಾಗದಲ್ಲಿ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಬೇಕು ಅಂತೇಳಿ ತುಂಬ ದಿನಗಳಿಂದ ಅಂದ್ಕೊಂಡಿದ್ವಿ. ಕರೋನಾ ಸಂದರ್ಭದಲ್ಲಿ ನಾವು ಇದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ವಿ. ಅದಾದ ನಂತರ ಈಗ ಉದ್ಘಾಟನೆಯನ್ನು ಮಾಡುವಂಥ ಕೆಲಸ ಆಗಿದೆ. ಇದರಿಂದ ಬಡವರಿಗೆ ಒಂದಷ್ಟು ಮಧ್ಯಮ ವರ್ಗದವ್ರಿಗೆ ಹೊರೆ ಕಡಿಮೆ ಆಗುತ್ತೆ. ಅವ್ರು ಯಾರು ಸಾಲ ಮಾಡ್ಕೋಬೇಕಾಗಿಲ್ಲ. ಆರಾಮಾಗಿ ಬಂದು ಮದುವೆ ಮಾಡಿಕೊಂಡು ಅವರ ಜೀವನ ನೆಮ್ಮದಿಯಾಗಿರಲಿಕ್ಕೆ ಆಗುವಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನ ಇದು ಆಗಿದೆ. ಈ ಅವಕಾಶ ಸಿಕ್ಕಿರೋಂಥದ್ದೇ ಪುಣ್ಯ. ನಮ್ಮ ದೇವರು ಈ ಭೂಮಿಯಲ್ಲಿ ನಾವು ಹುಟ್ಟಿ ಏನಾದರೂ ಒಂದು ಒಳ್ಳೆಯದನ್ನು ಮಾಡಿದ್ರೆ ಮಾತ್ರ ದೇವರು ಕೂಡ ನಮಗೆ ಆಶೀರ್ವಾದ ಮಾಡೋವಂಥದ್ದು. ಆ ಒಂದು ಪ್ರಯತ್ನ ಆಗಿದೆ. ಇದು ಸಾರ್ವಜನಿಕರು ಯಾರು ಬಡವರಿದ್ದಾರೆ ಅವರು ಉಪಯೋಗ ಪಡ್ಕೊಳ್ಳಿ, ಸದುಪಯೋಗ ಆಗಲಿ. ಇಲ್ಲಿ ಮದುವೆ ಮಾಡ್ಕೊಳ್ಳೋಂಥವ್ರು ಅಥವಾ ಇನ್ನೇನೇ ಕಾರ್ಯಕ್ರಮ ಮಾಡ್ಕೊಳ್ಳೋಂಥವ್ರಿಗೆ ಆ ಭಗವಂತ 106 ವರ್ಷ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ.